ನಗರದ ರಿಮ್ಸ್ ಆಸ್ಪತ್ರೆಯ ಫುಟ್ಬಾಲ್ ಮೈದಾನದಲ್ಲಿ ರಾಯಚೂರು ಫಾರ್ಮಾ ಪ್ರೀಮಿಯರ್ ಲೀಗ್ ವತಿಯಿಂದ ಹಾಗೂ ನಗರ ಶಾಸಕ ಡಾ. ಶಿವರಾಜ್ ಪಾಟೀಲ್, ಶರಣು ಎಂಟರ್ಪ್ರೈಸಸ್, ಸುರಕ್ಷಾ ಮೆಡಿಕಲ್ ಆ್ಯಂಡ್ ಫಾರ್ಮಾ, ಗಿರೀಶ್ ಪಾಟೀಲ್ ಹಾಗೂ ಕೃಷ್ಣ ಇವರ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ತಾಲೂಕಿನ 6 ಕ್ರಿಕೆಟ್ ತಂಡಗಳಾದ RKR, ರಾಯಚೂರು ಟೈಟನ್ಸ್, RCB, RSK, RSR ಹಾಗೂ KR ತಂಡಗಳಿಂದ 3ನೇ ವರ್ಷದ 2 ದಿನಗಳ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶರಣು ಎಂಟರ್ಪ್ರೈಸಸ್ನ ಮಾಲೀಕರಾದ ಅಮರೇಶ್ ರಾಯಕೋಟಿ, ಗ್ರೀನ್ ರಾಯಚೂರಿನ ರಾಜೇಂದ್ರ ಕುಮಾರ್ ಶಿವಾಳೆ, RPPL ಅಧ್ಯಕ್ಷ ಮಾರ್ಯಪ್ಪ ಹಾಗೂ ಕೃಷ್ಣ ಭಾಗವಹಿಸಿದ್ದರು. ಇವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಔಷಧ ವಿತರಕರ ಸಂಘವು ತಮ್ಮೆಲ್ಲ ಸೇವೆಯ ಮಧ್ಯೆಯೂ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡು ಸಹೋದರತ್ವ ಭಾವನೆಯ ಸೌಹಾರ್ದತೆಯನ್ನು ಬೆಳೆಸಿಕೊಂಡು ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರಾಗುತ್ತಿರುವುದು ತುಂಬ ಸಂತೋಷಕರ ವಿಷಯವಾಗಿದೆ ಎಂದು ಶರಣು ಎಂಟರ್ಪ್ರೈಸಸ್ನ ಮಾಲೀಕರಾದ ಅಮರೇಶ್ ರಾಯಕೋಟಿ ಅವರು ಹೇಳಿದರು. ಎಷ್ಟು ಕಾಂಪಿಟೇಷನ್ ಅಂತಲ್ಲ, ನಿಮ್ಮ ಹೆಲ್ತ್ಗೋಸ್ಕರ ನಿಮ್ಮ ಇದ್ರ ಸಲಗೆ ಸ್ಪೋರ್ಟಿವ್ ಆಗಿ ಒಂದು ಗೆಟ್ ಟುಗೆದರ್ ಎಲ್ಲರೂ ಇರ್ತೀರಿ ಇಲ್ಲಿ. ಅದೇ ರೀತಿ ಎಲ್ಲ 6 ಟೀಮ್ ಇದರಿಂದ ಖುಷಿ ಆಗುತ್ತೆ ಅಂತ ನನಗೆ ಅನಿಸ್ತದೆ. ರಾಜೇಂದ್ರ ಕುಮಾರ್ ಶಿವಾಳೆ ಅವರು ಮಾತನಾಡಿ, ಇಂಥ ಉರಿ ಬಿಸಿಲಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಚಿಕ್ಕ ಮಕ್ಕಳು ಭಾಗವಹಿಸಿ ಹಿರಿಯ ಯುವಕರಿಗೆ ಸ್ಫೂರ್ತಿ ತುಂಬುತ್ತಿರುವುದು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಿ ಎಂದು ಕರೆ ನೀಡಿದರು. ನಾವು ಗಮನಿಸಬಹುದು, ಇಂಥ ಬಿಸಿಲಿನಲ್ಲೂ ಸಹ ಇಷ್ಟು ಎಲ್ಲರೂ ಬಿಸಿಲಿನಿಂದ ಮನೆಯಲ್ಲಿ ರಕ್ಷಣೆ ಮಾಡ್ಕೊತಾ ಇದ್ರೆ, ಇಂಥ ಉತ್ಸಾಹದಿಂದ ತಾವೆಲ್ಲರೂ ಈ ಒಂದು ಸಾಮೂಹಿಕವಾಗಿ ಒಂದು ಸಹೋದರತ್ವದ ಒಂದು ಭಾವನೆಯಿಂದ ನಾವು ಎಲ್ಲ ಸೇರಿ ಈ ಥರ ಏನು ಒಂದು ಟೂರ್ನಮೆಂಟಲ್ಲಿ ಆಡ್ತಾ ಇರೋದು ತುಂಬ ಶ್ಲಾಘನೀಯ ಕೆಲಸ. ನಂತರ ಗಣ್ಯರು ವಿನ್ನರ್ ಮತ್ತು ರನ್ನರ್ ವಿಜೇತ ತಂಡಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಕಪ್ಪುಗಳನ್ನು ನೀಡಿ ಗೌರವಿಸಿದರು. ನಂತರ ಸಮಾಧಾನಕರ ಕಪ್ಪುಗಳನ್ನು ವಿತರಿಸಲಾಯಿತು. ಸಂದರ್ಭದಲ್ಲಿ RKR ಮತ್ತು ರಾಯಚೂರು ಟೈಟನ್ಸ್ ತಂಡಗಳ ಸರ್ವ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.